ಸ್ನೇಹಿತರೆ, ಇಂದು ನಾನು ನಿಮಗೆ ಹೇಳ ಹೊರಟಿರುವ ಕತೆ ಕೇವಲ ಒಂದು ಕಥೆಯಲ್ಲ. ಇದು ನಂಬಿಕೆ ದ್ರೋಹ ಮತ್ತು ಪ್ರೀತಿಯ ನಡುವಿನ ಹೋರಾಟ. ಒಬ್ಬಳು ಮುಗ್ಧ ತಂಗಿ ಮತ್ತು ಅವಳ ಕ್ರೂರಿ ಅಣ್ಣಂದಿರ ಕಥೆಯಾಗಿದೆ. ಒಂದು ಸುಂದರವಾದ ಹಳ್ಳಿಯಲ್ಲಿ ರವಿ ಎಂಬ ಯುವಕನಿದ್ದ. ರವಿ ನೋಡಲು ತುಂಬ ಸಾಧಾರಣ. ಬಿಸಿಲಿನಲ್ಲಿ ಕೆಲಸ ಮಾಡಿ ಮೈಬಣ್ಣ ಕಪ್ಪಾಗಿತ್ತು. ತಲೆಯ ಕೂದಲು ಸ್ವಲ್ಪ ಸ್ವಲ್ಪ ಉದುರುತ್ತಿತ್ತು. ಅವನಿಗೆ ಅಪ್ಪ ಅಮ್ಮ ಯಾರೂ ಇರಲಿಲ್ಲ. ಊರ ಹೊರಗಿನ ಒಂದು ಪುಟ್ಟ ಹಳ್ಳಿಯ ಮನೆಯಲ್ಲಿ ವಾಸಿಸುತ್ತಾ ಒಂದು ಸಣ್ಣ ಹಾಲಿನ ಡೈರಿ ನಡೆಸುತ್ತಿದ್ದ. ದಿನಕ್ಕೆ 100 ರೂಪಾಯಿ ಸಂಪಾದನೆಯಾದರೂ ನೆಮ್ಮದಿಯಾಗಿದ್ದ. ಅವನಿಗೆ ತನ್ನ ಜೀವನದಲ್ಲಿ ಮದುವೆಯಾಗುತ್ತೇನೆ ಎಂಬ ನಂಬಿಕೆಯೇ ಇರಲಿಲ್ಲ. ಏಕೆಂದರೆ ಇವನಿಗೆ ಯಾರು ಹೆಣ್ಣು ಕೊಡುತ್ತಾರೆ? ಆಸ್ತಿಯೂ ಇಲ್ಲ, ಅಂತಸ್ತೂ ಇಲ್ಲ, ಅಂದವೂ ಇಲ್ಲ. ಇಡೀ ಊರೇ ಆಡಿಕೊಳ್ಳುತ್ತಿತ್ತು. ಆದರೆ ಒಂದು ದಿನ ವಿಧಿ ಆಟವಾಗಿತ್ತು. ಆ ಊರಿನ ಅತೀ ದೊಡ್ಡ ಶ್ರೀಮಂತ ಜಮೀನ್ದಾರರಾದ ಶಿವಪ್ಪನವರಿಗೆ 5 ಗಂಡು ಮಕ್ಕಳಿದ್ದರು. ಅವರ 5 ಅಣ್ಣಂದಿರ ಮಧ್ಯೆ ಬೆಳೆದ ಏಕೈಕ ತಂಗಿಯೇ ಲಕ್ಷ್ಮಿ. ಲಕ್ಷ್ಮಿ ಅಕ್ಷರಶಃ ದೇವತೆಯಂತೆ ಸುಂದರಿ. ಕಣ್ಣುಗಳು ಹೊಳೆಯುತ್ತಿದ್ದವು. ನಗು ಮಲ್ಲಿಗೆಯಂತೆ ಇತ್ತು. ಇಡೀ ಊರಿನ ಯುವಕರು ಅವಳನ್ನು ಮದುವೆಯಾಗಲು ಹಂಬಲಿಸುತ್ತಿದ್ದರು. ಅಂತಹದರಲ್ಲಿ ಒಂದು ದಿನ ಬೆಳ್ಳಂಬೆಳಿಗ್ಗೆ ಆ 5 ಅಣ್ಣಂದಿರು ರವಿಯ ಹಾಲಿನ ಡೇರಿಗೆ ಬಂದರು. ರವಿಗೆ ಭಯವಾಗಿತ್ತು. ಏನಪ್ಪ, ಇಷ್ಟು ದೊಡ್ಡ ಮನುಷ್ಯರು ನನ್ನ ಹತ್ತಿರ ಯಾಕೆ ಬಂದಿದ್ದಾರೆ ಎಂದು ಯೋಚಿಸುವಷ್ಟರಲ್ಲಿ ಹಿರಿಯಣ್ಣ ವಿಕ್ರಮ್ ಹೇಳಿದ, ರವಿ, ನಮ್ಮ ತಂಗಿ ಲಕ್ಷ್ಮಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ರವಿಯ ಕೈಯಲ್ಲಿದ್ದ ಹಾಲಿನ ಕ್ಯಾನ್ ಕೆಳಗೆ ಬಿದ್ದಿತ್ತು. ಅಣ್ಣ, ಇದು ಹೇಗೆ ಸಾಧ್ಯ? ನಾನು ಬಡವ, ನೀವು ಊರಿಗೆ ರಾಜರು ಅಂದನು. ಆದರೆ ಅವರು ಕೇಳಲಿಲ್ಲ. ನಮಗೆ ನಿನ್ನ ಗುಣ ಮುಖ್ಯ, ಹಣವಲ್ಲ ಎಂದು ಹೇಳಿ ಒಂದೇ ವಾರದಲ್ಲಿ ಮದುವೆ ಮಾಡಿಯೇ ಬಿಟ್ಟರು. ಆದರೆ ಆ ಮದುವೆಯಲ್ಲಿ ಒಂದು ವಿಚಿತ್ರವಿತ್ತು. ಮದುವೆಗೆ ಊರವರನ್ನು ಕರೆಯಲಿಲ್ಲ. ರಾತ್ರೋರಾತ್ರಿ ದೇವಸ್ಥಾನದಲ್ಲಿ ಸರಳವಾಗಿ ಮುಗಿಸಿಬಿಟ್ಟರು. ಲಕ್ಷ್ಮಿ ಅಳುತ್ತಲೇ ರವಿಯ ಮನೆಗೆ ಬಂದಳು. ಮನೆಯೊಳಗೆ ಮೌನ ಮತ್ತು ಸಂಶಯ ಎಲ್ಲ ಇತ್ತು. ಲಕ್ಷ್ಮಿ ಬಂದ ಮೇಲೆ ರವಿಯ ಮನೆಗೆ ಒಂದು ಕಳೆ ಬಂದಿತ್ತು. ಆದರೆ ಅವಳ ಒಂದು ಪೂರ್ಣವಾಗಿ ನಗುತ್ತಿರಲಿಲ್ಲ. ಅವಳ ಕಣ್ಣುಗಳಲ್ಲಿ ಯಾವಾಗಲೂ ಒಂದು ಭಯವಿತ್ತು. ರವಿ ಅವಳನ್ನು ಅತಿಯಾಗಿ ಪ್ರೀತಿಸುತ್ತಿದ್ದ. ತನ್ನ ಕಷ್ಟದ ದುಡಿಮೆಯಲ್ಲೂ ಅವಳಿಗೆ ಬೇಕಾದ ಹೂವು, ಹಣ್ಣು ತಂದುಕೊಡುತ್ತಿದ್ದ. ಒಂದು ದಿನ ರವಿ ಹೇಳಿದ, ಲಕ್ಷ್ಮಿ, ಮದುವೆಯಾಗಿ 2 ತಿಂಗಳಾಯಿತು. ನಿನ್ನ ಅಣ್ಣಂದಿರನ್ನು ನೋಡಲು ತವರು ಮನೆಗೆ ಹೋಗಿ ಬರೋಣವಾ? ಅದನ್ನು ಕೇಳಿದ ಕೂಡಲೇ ಲಕ್ಷ್ಮಿಯ ಮುಖ ಬೆಳ್ಳಗಾಯಿತು. ಬೇಡ, ನನಗೆ ಅಲ್ಲಿಗೆ ಹೋಗುವುದು ಬೇಡ, ನನ್ನನ್ನು ಅವರ ಹತ್ತಿರ ಕರೆದುಕೊಂಡು ಹೋಗಬೇಡಿ ಎಂದು ಅಳಲು ಶುರು ಮಾಡಿದಳು. ರವಿಗೆ ಏನೂ ಅರ್ಥವಾಗಲಿಲ್ಲ. ತವರು ಮನೆ ಎಂದರೆ ಹೆಣ್ಣು ಮಕ್ಕಳಿಗೆ ಇಷ್ಟ. ಇವಳು ಯಾಕೆ ಹೀಗೆ ಹೆದರುತ್ತಾಳೆ ಎಂಬ ಅವನನ್ನು ಕಾಡತೊಡಗಿತು ಒಂದು ಪ್ರಶ್ನೆ. ಹೀಗಿರುವಾಗ ರವಿಯ ಜೀವನದಲ್ಲಿ ಒಂದು ದಿನ ಕಪ್ಪು ದಿನ ಬಂದಿತ್ತು. ಒಂದು ರಾತ್ರಿ ಸುರಿಯುವ ಮಳೆಯ ಮಧ್ಯೆ ರವಿಯ ಹಾಲಿನ ಡೇರಿಗೆ ಬೆಂಕಿ ಬಿತ್ತು. ಬೆಳಗಾಗುವಷ್ಟರಲ್ಲಿ ಅವನ ಬದುಕಿನ ಆಧಾರವೇ ಸುಟ್ಟು ಭಸ್ಮವಾಗಿತ್ತು. ರವಿ ಬೀದಿಗೆ ಬಂದನು. ಸಾಲಗಾರರು ಮನೆಯ ಮುಂದೆ ಬಂದು ನಿಂತರು. ರವಿ ಅಸಹಾಯಕನಾಗಿ ಕುಳಿತಿದ್ದ. ಲಕ್ಷ್ಮಿ ತನ್ನ ಕತ್ತಿನಲ್ಲಿದ್ದ ಚಿನ್ನದ ಸರವನ್ನು ರವಿಗೆ ನೀಡಿ, ಇದನ್ನು ಮಾರಿ ಸಾಲ ತೀರಿಸಿ ಎಂದಳು. ರವಿಯ ಕಣ್ಣಲ್ಲಿ ನೀರು ಬಂದಿತು. ಅವನು ಆ ಸರವನ್ನು ಮಾರಿ ಸ್ವಲ್ಪ ಸಾಲ ತೀರಿಸಿದರೂ ಇನ್ನೂ ಹಣ ಬೇಕಿತ್ತು. ಬೇರೆ ದಾರಿ ಇಲ್ಲದೆ ಅವನು ತನ್ನ ಅತ್ತೆ ಮನೆಗೆ ಸಹಾಯ ಕೇಳಲು ಹೋದನು. ಆದರೆ ಅಲ್ಲಿ ಅವನಿಗೆ ಕಂಡಿದ್ದು ಬೇರೆಯೇ ದೃಶ್ಯ. ಅಣ್ಣಂದಿರು ರವಿಯನ್ನು ನೋಡಿ ನಕ್ಕರು. ನಮ್ಮ ತಂಗಿಯನ್ನು ಕೊಟ್ಟಿದ್ದೇ ಹೆಚ್ಚು, ಈಗ ಹಣ ಬೇರೆ ಬೇಕಾ? ಹೊರಟು ಹೋಗು ಇಲ್ಲಿಂದ ಎಂದು ಅವಮಾನ ಮಾಡಿದರು. ಅಲ್ಲಿಂದ ವಾಪಸ್ ಬರುತ್ತಿದ್ದ ರವಿಗೆ ಮನೆಯ ಹಿಂದಿನಿಂದ ಮಾತುಗಳು ಕೇಳಿಸಿದವು. ಅವನು ಕಿಟಕಿಯಿಂದ ಇಣುಕಿ ನೋಡಿದಾಗ ಅವನ ಎದೆ ಒದ್ದಂತಾಯಿತು. ಅಣ್ಣಂದಿರು ಅಟ್ಟಹಾಸದಿಂದ ನಗುತ್ತಿದ್ದರು. ಹಿರಿಯಣ್ಣ ವಿಕ್ರಮ್ ಹೇಳುತ್ತಿದ್ದ, ನಮ್ಮ ತಂದೆ ಸಾಯುವ ಮುಂಚೆ ಆ 50 ಎಕರೆ ಜಮೀನನ್ನು ಲಕ್ಷ್ಮಿ ಹೆಸರಿಗೆ ಬರೆದಿದ್ದಾರೆ. ಅದನ್ನು ನಾವು ಕಿತ್ತುಕೊಳ್ಳಬೇಕಾದರೆ ಅವಳು ಯಾರಿಗೂ ಬೇಡದವನ ಜೊತೆ ಮದುವೆಯಾಗಬೇಕಿತ್ತು. ಆ ರವಿ ಒಬ್ಬ ದಡ್ಡ, ಏನೂ ಗೊತ್ತಿಲ್ಲದವನು. ಅವನಿಗೆ ಕೊಟ್ಟರೆ ನಾವು ಯಾವಾಗ ಬೇಕಾದರೂ ಲಕ್ಷ್ಮಿಯಿಂದ ಸೈನ್ ಹಾಕಿಸಿಕೊಳ್ಳಬಹುದು. ಈಗ ರವಿ ಕಷ್ಟದಲ್ಲಿದ್ದಾನೆ. ಇದೇ ಸರಿಯಾದ ಸಮಯ.
ಅವರಿಬ್ಬರೂ ಮುಗಿಸಿಬಿಡೋಣ. ಆಗ ಆಸ್ತಿ ಪೂರ್ತಿ ನಮಗೆ ಸಿಗುತ್ತದೆ. ರವಿಯ ಮೈ ನಡುಗಿತು. ಇವರು ಮನುಷ್ಯರು ಅಥವಾ ರಾಕ್ಷಸರು? ತನ್ನ ಸ್ವಂತ ತಂಗಿಯ ಆಸ್ತಿಗಾಗಿ ಇಷ್ಟು ದೊಡ್ಡ ಸಂಚು ಮಾಡಿದ್ದಾರಲ್ಲ. ರವಿ ತಕ್ಷಣ ಮನೆಗೆ ಓಡಿಬಂದು ಲಕ್ಷ್ಮಿಯನ್ನು ಕರೆದುಕೊಂಡು ಊರು ಬಿಡಲು ನಿರ್ಧರಿಸಿದನು. ಆದರೆ ಅಷ್ಟರಲ್ಲಿ ಅಣ್ಣಂದಿರು ಗೂಂಡಾಗಳೊಂದಿಗೆ ರವಿಯ ಮನೆಗೆ ನುಗ್ಗಿದ್ದರು. ಅವರು ಲಕ್ಷ್ಮಿಯನ್ನು ಬಲವಂತವಾಗಿ ಎಳೆದುಕೊಂಡು ಹೋಗಿ ಒಂದು ಹಳೆಯ ಗೋದಾಮಿನಲ್ಲಿ ಕೂಡಿ ಹಾಕಿದರು. ಅವಳಿಂದ ಆಸ್ತಿಯ ಪೇಪರ್ಗಳಿಗೆ ಸಹಿ ಹಾಕಿಸಿಕೊಂಡು ಮುಂದಾದರು. ಲಕ್ಷ್ಮಿ ನಿರಾಕರಿಸಿದಾಗ ಅವಳ ಮೈ ಮೇಲೆ ಕೈ ಮಾಡಿದರು. ಅದೇ ಸಮಯದಲ್ಲಿ ರವಿ ಪೊಲೀಸರೊಂದಿಗೆ ಅಲ್ಲಿಗೆ ಬಂದನು. ಕೇವಲ ಪೊಲೀಸರಲ್ಲ, ರವಿ ತನ್ನ ಇಡೀ ಹಳ್ಳಿಯ ಜನರನ್ನು ಕರೆದು ತಂದಿದ್ದ. ರವಿ ಬಡವನಾದರೂ ಅವನು ಎಲ್ಲರಿಗೂ ಹಾಲು ಕೊಡುತ್ತಾ ಒಳ್ಳೆಯ ಸಂಬಂಧ ಇಟ್ಟುಕೊಂಡಿದ್ದ. ಹಳ್ಳಿಯ ಜನರು ಆ ಶ್ರೀಮಂತ ಅಣ್ಣಂದಿರನ್ನು ಹಿಡಿದು ಬಡಿದು ಪೊಲೀಸರಿಗೆ ಒಪ್ಪಿಸಿದರು. ಲಕ್ಷ್ಮಿ ಓಡಿಬಂದು ರವಿಯನ್ನು ಅಪ್ಪಿಕೊಂಡು ಅತ್ತಳು. ನನ್ನನ್ನು ಕ್ಷಮಿಸಿ, ಈ ಸತ್ಯ ನಿಮಗೆ ತಿಳಿದರೆ ನೀವು ನನ್ನನ್ನು ಬಿಟ್ಟು ಹೋಗುತ್ತೀರಿ ಎಂದು ಹೆದರಿದ್ದೆ ಎಂದಳು. ರವಿ ಅವಳ ಕೈಯನ್ನು ಹಿಡಿದು ಆಸ್ತಿ ಇರಲಿ ಇಲ್ಲದಿರಲಿ ನೀನೇ ನನ್ನ ಆಸ್ತಿ ಎಂದು ಸಮಾಧಾನ ಮಾಡಿದನು. ಕೊನೆಗೆ ಏನಾಯಿತು ಗೊತ್ತೇ ಸ್ನೇಹಿತರೆ? ಆ 5 ಅಣ್ಣಂದಿರು ಜೈಲು ಪಾಲಾದರು. ಅವರು ಮಾಡಿದ ಪಾಪದ ಕೆಲಸಕ್ಕೆ ಅವರ ಮನೆತನದ ಗೌರವ ಮಣ್ಣು ಪಾಲಾಯಿತು. ಆಸ್ತಿಗಾಗಿ ತಂಗಿಯನ್ನು ಬಲಿ ಕೊಡಲು ಹೋದವರು ಇಂದು ಬೀದಿ ಪಾಲಾಗಿದ್ದಾರೆ. ಇತ್ತ ರವಿ ಮತ್ತು ಲಕ್ಷ್ಮಿ ಆ 50 ಎಕರೆ ಜಮೀನಿನಲ್ಲಿ ಒಂದು ದೊಡ್ಡ ಗೋಶಾಲೆ ಮತ್ತು ಹಳ್ಳಿಯ ಬಡವರಿಗಾಗಿ ಒಂದು ಉಚಿತ ಆಸ್ಪತ್ರೆಯನ್ನು ಕಟ್ಟಿಸಿದರು. ಯಾರು ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಇರುತ್ತಾರೋ ಅವರಿಗೆ ದೇವರು ಖಂಡಿತ ಕೈ ಹಿಡಿಯುತ್ತಾನೆ. ಆದರೆ ರಕ್ತ ಸಂಬಂಧಕ್ಕೆ ಮೋಸ ಮಾಡಿದವರು ಎಂದಿಗೂ ಉದ್ಧಾರವಾಗುವುದಿಲ್ಲ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್. ಇಂತಹ ಮತ್ತಷ್ಟು ಕತೆಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಧನ್ಯವಾದಗಳು.